ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಮೂಡಿಸಿದಂತಹ ನವೆಂಬರ್ ಕ್ರಾಂತಿಯ ಚರ್ಚೆ ಈಗ ಏಕಾಏಕಿಯಾಗಿ ಸೈಲೆಂಟ್ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈಗ ಮೌನಕ್ಕೆ ಶರಣಾಗಿದ್ದಾರೆ. ಭೂಮಿಯೊಳಗಿನ ಜ್ವಾಲಾಮುಖಿಯಂತೆ ಒಳಗೊಳಗೆ ಈ ಕಾಂಗ್ರೆಸ್ನ ಬೇಗುದಿ ಕುದಿತಾ ಇದೆ. ನವೆಂಬರ್ 20, 2025 ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹತ್ವದ ದಿನ. ಅಂದಿನ ಸಿದ್ದರಾಮಯ್ಯ 2.0 ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳಲಿದ್ದು, ಈ ಕಾರಣದಿಂದಲೇ ಕರ್ನಾಟಕದ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಜೋರು ಚರ್ಚೆಯಾಗಿತ್ತು. ಸಿದ್ದರಾಮಯ್ಯ ಡಿಕೆಶಿ ಬಣಗಳಂತೂ ಜಿದ್ದಿಗೆ ಬಿದ್ದಂತೆ ತಮ್ಮ ನಾಯಕನ ಪರ ವಕಾಲತ್ತು ವಹಿಸಿತು. ಚರ್ಚೆ ಹೈಕಮಾಂಡ್ ವರೆಗೆ ತಲುಪಿ ಕೆಲವರಿಗೆ ನೋಟಿಸ್ ಸಹ ಬಂದಿತ್ತು. ಆದರೆ ಇದೀಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಏಕಾಏಕಿ ಮೌನಕ್ಕೆ ಜಾರಿದ್ದಾರೆ. ನವೆಂಬರ್ ಕ್ರಾಂತಿ ಮಹಾಪ್ರಶ್ನೆಗೆ ಮೌನವೇ ಉತ್ತರ. ಸಿದ್ದರಾಮಯ್ಯ ಡಿಕೆಶಿ ಮೌನ ಕ್ರಾಂತಿಯ ಮರ್ಮವೇನು? ನವೆಂಬರ್ ಕ್ರಾಂತಿ ರಾಜ್ಯ ರಾಜಕೀಯದಲ್ಲಿ ಕಳೆದೆರಡು ತಿಂಗಳಿನಿಂದ ಭಾರಿ ಚರ್ಚೆಯಲ್ಲಿದ್ದ ವಿಚಾರ ಅಂದ್ರೆ ಅದು ನವೆಂಬರ್ ಕ್ರಾಂತಿ. ಸಿದ್ದರಾಮಯ್ಯ ಆಪ್ತ ಮಾಜಿ ಸಚಿವ ರಾಜಣ್ಣ ಹಚ್ಚಿದ್ದ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಕಾಂಗ್ರೆಸ್ನಲ್ಲಿ ಕಂಪನ ಮೂಡಿಸಿದ್ರೆ ಬಿಜೆಪಿಗರ ಬಾಯಿಗೆ ಮೃಷ್ಟಾನ್ನ ಭೋಜನವಾಗಿತ್ತು. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಪಟ್ಟದಿಂದ ಇಳಿತಾರೆ, ಡಿಕೆಶಿಗೆ ರಾಜಯೋಗ ಕಾದಿದೆ ಅನ್ನೋ ಜೋರು ಚರ್ಚೆಯಾಗಿತ್ತು. ಆದರೆ ಮೊನ್ನೆ ಡಿಕೆಶಿ ದೆಹಲಿಯಿಂದ ಬಂದ ನಂತರ ಅದ್ಯಾಕೋ ಸಿಎಂ ಮತ್ತು ಡಿಸಿಎಂ ಇಬ್ಬರು ಮೌನ ಕ್ರಾಂತಿಗೆ ಮೊರೆ ಹೋಗಿದ್ದಾರೆ. ಹೌದು, ಕಾಂಗ್ರೆಸ್ ಹೈಕಮಾಂಡ್ನ ಚಿತ್ತ ಸಂಪೂರ್ಣ ಬಿಹಾರ ಚುನಾವಣೆಯತ್ತ ನೆಟ್ಟಿದೆ. ರಾಹುಲ್ ಆದಿಯಾಗಿ ಎಲ್ಲಾ ನಾಯಕರು ತೇಜಸ್ವಿಯನ್ನ ಸಿಎಂ ಮಾಡೋ ರಣತಂತ್ರ ಹೂಡ್ತಿದ್ದಾರೆ. ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಾತ್ರ ಸಿಎಂ ಕುರ್ಚಿ ಕದನ ಜೋರಾಗಿದ್ದು, ಇದು ಹೈಕಮಾಂಡ್ಗೂ ಸಹ ಬಿಸಿ ತುಪ್ಪವಾಗಿದೆ. ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಬಾಯಿಗೆ ಬೀಗ ಹಾಕಲು ಸ್ವತಃ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮುಂದಾಗಿದ್ದಾರೆ. ಡಿಸಿಎಂ ಡಿಕೆಶಿಗೆ ವೇಣುಗೋಪಾಲ್ ಫೋನ್ ಕಾಲ್. ನವೆಂಬರ್ 14ರಂದು ಮೌನ ದೀಕ್ಷೆ ಧರಿಸುವಂತೆ ಮನವೊಲಿಕೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆಶಿಗೆ ಕರೆ ಮಾಡಿದ್ದ ರಾಹುಲ್ ಗಾಂಧಿ ಆಪ್ತ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಬಿಹಾರ ಚುನಾವಣೆವರೆಗೂ ಅಧಿಕಾರದ ಹಸ್ತಾಂತರದ ಚರ್ಚೆ ಬೇಡ ಎಂದು ಮನವಿ ಮಾಡಿದ್ದಾರೆ. ನವೆಂಬರ್ 14ರಂದು ಬಿಹಾರದ ಫಲಿತಾಂಶ ಬರಲಿದೆ. ಆ ಬಳಿಕ ನಾವು ಕರ್ನಾಟಕ ವಿಚಾರವನ್ನ ಚರ್ಚೆ ಮಾಡೋಣ ಎಂದು ಡಿಕೆಶಿಗೆ ತಿಳಿ ಹೇಳಿದ್ದು, ಹೀಗಾಗಿ ಡಿಕೆ ಶಿವಕುಮಾರ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಪ್ರಾರ್ಥನೆಗೆ ಫಲ ಸಿಗದಿದ್ರೂ ಪ್ರಯತ್ನಕ್ಕೆ ಫಲ ಸಿಗಲಿದೆ ಎಂದ ಸಿದ್ಧಾಂತವನ್ನ ಬಲವಾಗಿ ನಂಬಿರುವ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದಿದ್ದಾರೆ. ಇಂದಲ್ಲ ನಾಳೆ ನಾನು ಕರ್ನಾಟಕದ ಸಿಎಂ ಆಗೇ ಆಗ್ತೀನಿ ಅನ್ನೋ ಭರವಸೆಯೊಂದಿಗೆ ಮತ್ತೆ ಮೌನ ದೀಕ್ಷೆ ಪಡೆದಿದ್ದಾರೆ. ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಡಿಕೆ ಶಿವಕುಮಾರ್ ತಟಸ್ಥವಾಗಿದ್ರೂ ಭೂಮಿಯೊಳಗಿನ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದಾರೆ. ಈ ಅಗ್ನಿ ಜ್ವಾಲೆಯನ್ನ ಹೈಕಮಾಂಡ್ ಹೇಗೆ ತಣಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಮೂಡಿಸಿದಂತಹ ನವೆಂಬರ್ ಕ್ರಾಂತಿಯ ಚರ್ಚೆ ಈಗ ಏಕಾಏಕಿಯಾಗಿ ಸೈಲೆಂಟ್ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈಗ ಮೌನಕ್ಕೆ ಶರಣಾಗಿದ್ದಾರೆ. ಭೂಮಿಯೊಳಗಿನ ಜ್ವಾಲಾಮುಖಿಯಂತೆ ಒಳಗೊಳಗೆ ಈ ಕಾಂಗ್ರೆಸ್ನ ಬೇಗುದಿ ಕುದಿತಾ ಇದೆ. ನವೆಂಬರ್ 20, 2025 ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹತ್ವದ ದಿನ. ಅಂದಿನ ಸಿದ್ದರಾಮಯ್ಯ 2.0 ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳಲಿದ್ದು, ಈ ಕಾರಣದಿಂದಲೇ ಕರ್ನಾಟಕದ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಜೋರು ಚರ್ಚೆಯಾಗಿತ್ತು. ಸಿದ್ದರಾಮಯ್ಯ ಡಿಕೆಶಿ ಬಣಗಳಂತೂ ಜಿದ್ದಿಗೆ ಬಿದ್ದಂತೆ ತಮ್ಮ ನಾಯಕನ ಪರ ವಕಾಲತ್ತು ವಹಿಸಿತು. ಚರ್ಚೆ ಹೈಕಮಾಂಡ್ ವರೆಗೆ ತಲುಪಿ ಕೆಲವರಿಗೆ ನೋಟಿಸ್ ಸಹ ಬಂದಿತ್ತು. ಆದರೆ ಇದೀಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಏಕಾಏಕಿ ಮೌನಕ್ಕೆ ಜಾರಿದ್ದಾರೆ. ನವೆಂಬರ್ ಕ್ರಾಂತಿ ಮಹಾಪ್ರಶ್ನೆಗೆ ಮೌನವೇ ಉತ್ತರ. ಸಿದ್ದರಾಮಯ್ಯ ಡಿಕೆಶಿ ಮೌನ ಕ್ರಾಂತಿಯ ಮರ್ಮವೇನು? ನವೆಂಬರ್ ಕ್ರಾಂತಿ ರಾಜ್ಯ ರಾಜಕೀಯದಲ್ಲಿ ಕಳೆದೆರಡು ತಿಂಗಳಿನಿಂದ ಭಾರಿ ಚರ್ಚೆಯಲ್ಲಿದ್ದ ವಿಚಾರ ಅಂದ್ರೆ ಅದು ನವೆಂಬರ್ ಕ್ರಾಂತಿ. ಸಿದ್ದರಾಮಯ್ಯ ಆಪ್ತ ಮಾಜಿ ಸಚಿವ ರಾಜಣ್ಣ ಹಚ್ಚಿದ್ದ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಕಾಂಗ್ರೆಸ್ನಲ್ಲಿ ಕಂಪನ ಮೂಡಿಸಿದ್ರೆ ಬಿಜೆಪಿಗರ ಬಾಯಿಗೆ ಮೃಷ್ಟಾನ್ನ ಭೋಜನವಾಗಿತ್ತು. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಪಟ್ಟದಿಂದ ಇಳಿತಾರೆ, ಡಿಕೆಶಿಗೆ ರಾಜಯೋಗ ಕಾದಿದೆ ಅನ್ನೋ ಜೋರು ಚರ್ಚೆಯಾಗಿತ್ತು. ಆದರೆ ಮೊನ್ನೆ ಡಿಕೆಶಿ ದೆಹಲಿಯಿಂದ ಬಂದ ನಂತರ ಅದ್ಯಾಕೋ ಸಿಎಂ ಮತ್ತು ಡಿಸಿಎಂ ಇಬ್ಬರು ಮೌನ ಕ್ರಾಂತಿಗೆ ಮೊರೆ ಹೋಗಿದ್ದಾರೆ.
ಹೌದು, ಕಾಂಗ್ರೆಸ್ ಹೈಕಮಾಂಡ್ನ ಚಿತ್ತ ಸಂಪೂರ್ಣ ಬಿಹಾರ ಚುನಾವಣೆಯತ್ತ ನೆಟ್ಟಿದೆ. ರಾಹುಲ್ ಆದಿಯಾಗಿ ಎಲ್ಲಾ ನಾಯಕರು ತೇಜಸ್ವಿಯನ್ನ ಸಿಎಂ ಮಾಡೋ ರಣತಂತ್ರ ಹೂಡ್ತಿದ್ದಾರೆ. ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಾತ್ರ ಸಿಎಂ ಕುರ್ಚಿ ಕದನ ಜೋರಾಗಿದ್ದು, ಇದು ಹೈಕಮಾಂಡ್ಗೂ ಸಹ ಬಿಸಿ ತುಪ್ಪವಾಗಿದೆ. ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಬಾಯಿಗೆ ಬೀಗ ಹಾಕಲು ಸ್ವತಃ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮುಂದಾಗಿದ್ದಾರೆ. ಡಿಸಿಎಂ ಡಿಕೆಶಿಗೆ ವೇಣುಗೋಪಾಲ್ ಫೋನ್ ಕಾಲ್. ನವೆಂಬರ್ 14ರಂದು ಮೌನ ದೀಕ್ಷೆ ಧರಿಸುವಂತೆ ಮನವೊಲಿಕೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆಶಿಗೆ ಕರೆ ಮಾಡಿದ್ದ ರಾಹುಲ್ ಗಾಂಧಿ ಆಪ್ತ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಬಿಹಾರ ಚುನಾವಣೆವರೆಗೂ ಅಧಿಕಾರದ ಹಸ್ತಾಂತರದ ಚರ್ಚೆ ಬೇಡ ಎಂದು ಮನವಿ ಮಾಡಿದ್ದಾರೆ. ನವೆಂಬರ್ 14ರಂದು ಬಿಹಾರದ ಫಲಿತಾಂಶ ಬರಲಿದೆ. ಆ ಬಳಿಕ ನಾವು ಕರ್ನಾಟಕ ವಿಚಾರವನ್ನ ಚರ್ಚೆ ಮಾಡೋಣ ಎಂದು ಡಿಕೆಶಿಗೆ ತಿಳಿ ಹೇಳಿದ್ದು, ಹೀಗಾಗಿ ಡಿಕೆ ಶಿವಕುಮಾರ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಪ್ರಾರ್ಥನೆಗೆ ಫಲ ಸಿಗದಿದ್ರೂ ಪ್ರಯತ್ನಕ್ಕೆ ಫಲ ಸಿಗಲಿದೆ ಎಂದ ಸಿದ್ಧಾಂತವನ್ನ ಬಲವಾಗಿ ನಂಬಿರುವ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದಿದ್ದಾರೆ. ಇಂದಲ್ಲ ನಾಳೆ ನಾನು ಕರ್ನಾಟಕದ ಸಿಎಂ ಆಗೇ ಆಗ್ತೀನಿ ಅನ್ನೋ ಭರವಸೆಯೊಂದಿಗೆ ಮತ್ತೆ ಮೌನ ದೀಕ್ಷೆ ಪಡೆದಿದ್ದಾರೆ. ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಡಿಕೆ ಶಿವಕುಮಾರ್ ತಟಸ್ಥವಾಗಿದ್ರೂ ಭೂಮಿಯೊಳಗಿನ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದಾರೆ. ಈ ಅಗ್ನಿ ಜ್ವಾಲೆಯನ್ನ ಹೈಕಮಾಂಡ್ ಹೇಗೆ ತಣಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಮೂಡಿಸಿದಂತಹ ನವೆಂಬರ್ ಕ್ರಾಂತಿಯ ಚರ್ಚೆ ಈಗ ಏಕಾಏಕಿಯಾಗಿ ಸೈಲೆಂಟ್ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈಗ ಮೌನಕ್ಕೆ ಶರಣಾಗಿದ್ದಾರೆ. ಭೂಮಿಯೊಳಗಿನ ಜ್ವಾಲಾಮುಖಿಯಂತೆ ಒಳಗೊಳಗೆ ಈ ಕಾಂಗ್ರೆಸ್ನ ಬೇಗುದಿ ಕುದಿತಾ ಇದೆ. ನವೆಂಬರ್ 20, 2025 ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹತ್ವದ ದಿನ. ಅಂದಿನ ಸಿದ್ದರಾಮಯ್ಯ 2.0 ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳಲಿದ್ದು, ಈ ಕಾರಣದಿಂದಲೇ ಕರ್ನಾಟಕದ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಜೋರು ಚರ್ಚೆಯಾಗಿತ್ತು. ಸಿದ್ದರಾಮಯ್ಯ ಡಿಕೆಶಿ ಬಣಗಳಂತೂ ಜಿದ್ದಿಗೆ ಬಿದ್ದಂತೆ ತಮ್ಮ ನಾಯಕನ ಪರ ವಕಾಲತ್ತು ವಹಿಸಿತು. ಚರ್ಚೆ ಹೈಕಮಾಂಡ್ ವರೆಗೆ ತಲುಪಿ ಕೆಲವರಿಗೆ ನೋಟಿಸ್ ಸಹ ಬಂದಿತ್ತು. ಆದರೆ ಇದೀಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಏಕಾಏಕಿ ಮೌನಕ್ಕೆ ಜಾರಿದ್ದಾರೆ. ನವೆಂಬರ್ ಕ್ರಾಂತಿ ಮಹಾಪ್ರಶ್ನೆಗೆ ಮೌನವೇ ಉತ್ತರ. ಸಿದ್ದರಾಮಯ್ಯ ಡಿಕೆಶಿ ಮೌನ ಕ್ರಾಂತಿಯ ಮರ್ಮವೇನು? ನವೆಂಬರ್ ಕ್ರಾಂತಿ ರಾಜ್ಯ ರಾಜಕೀಯದಲ್ಲಿ ಕಳೆದೆರಡು ತಿಂಗಳಿನಿಂದ ಭಾರಿ ಚರ್ಚೆಯಲ್ಲಿದ್ದ ವಿಚಾರ ಅಂದ್ರೆ ಅದು ನವೆಂಬರ್ ಕ್ರಾಂತಿ. ಸಿದ್ದರಾಮಯ್ಯ ಆಪ್ತ ಮಾಜಿ ಸಚಿವ ರಾಜಣ್ಣ ಹಚ್ಚಿದ್ದ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಕಾಂಗ್ರೆಸ್ನಲ್ಲಿ ಕಂಪನ ಮೂಡಿಸಿದ್ರೆ ಬಿಜೆಪಿಗರ ಬಾಯಿಗೆ ಮೃಷ್ಟಾನ್ನ ಭೋಜನವಾಗಿತ್ತು. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಪಟ್ಟದಿಂದ ಇಳಿತಾರೆ. ಡಿಕೆಶಿಗೆ ರಾಜಯೋಗ ಕಾದಿದೆ ಅನ್ನೋ ಜೋರು ಚರ್ಚೆಯಾಗಿತ್ತು. ಆದರೆ ಮೊನ್ನೆ ಡಿಕೆಶಿ ದೆಹಲಿಯಿಂದ ಬಂದ ನಂತರ ಅದ್ಯಾಕೋ ಸಿಎಂ ಮತ್ತು ಡಿಸಿಎಂ ಇಬ್ಬರು ಮೌನ ಕ್ರಾಂತಿಗೆ ಮೊರೆ ಹೋಗಿದ್ದಾರೆ. ಹೌದು, ಕಾಂಗ್ರೆಸ್ ಹೈಕಮಾಂಡ್ನ ಚಿತ್ತ ಸಂಪೂರ್ಣ ಬಿಹಾರ ಚುನಾವಣೆಯತ್ತ ನೆಟ್ಟಿದೆ. ರಾಹುಲ್ ಆದಿಯಾಗಿ ಎಲ್ಲಾ ನಾಯಕರು ತೇಜಸ್ವಿಯನ್ನ ಸಿಎಂ ಮಾಡೋ ರಣತಂತ್ರ ಹೂಡ್ತಿದ್ದಾರೆ. ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಾತ್ರ ಸಿಎಂ ಕುರ್ಚಿ ಕದನ ಜೋರಾಗಿದ್ದು, ಇದು ಹೈಕಮಾಂಡ್ಗೂ ಸಹ ಬಿಸಿ ತುಪ್ಪವಾಗಿದೆ. ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಬಾಯಿಗೆ ಬೀಗ ಹಾಕಲು ಸ್ವತಃ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮುಂದಾಗಿದ್ದಾರೆ. ಡಿಸಿಎಂ ಡಿಕೆಶಿಗೆ ವೇಣುಗೋಪಾಲ್ ಫೋನ್ ಕಾಲ್. ನವೆಂಬರ್ 14ರಂದು ಮೌನ ದೀಕ್ಷೆ ಧರಿಸುವಂತೆ ಮನವೊಲಿಕೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆಶಿಗೆ ಕರೆ ಮಾಡಿದ್ದ ರಾಹುಲ್ ಗಾಂಧಿ ಆಪ್ತ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಬಿಹಾರ ಚುನಾವಣೆವರೆಗೂ ಅಧಿಕಾರದ ಹಸ್ತಾಂತರದ ಚರ್ಚೆ ಬೇಡ ಎಂದು ಮನವಿ ಮಾಡಿದ್ದಾರೆ. ನವೆಂಬರ್ 14ರಂದು ಬಿಹಾರದ ಫಲಿತಾಂಶ ಬರಲಿದೆ. ಆ ಬಳಿಕ ನಾವು ಕರ್ನಾಟಕ ವಿಚಾರವನ್ನ ಚರ್ಚೆ ಮಾಡೋಣ ಎಂದು ಡಿಕೆಶಿಗೆ ತಿಳಿ ಹೇಳಿದ್ದು, ಹೀಗಾಗಿ ಡಿಕೆ ಶಿವಕುಮಾರ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಪ್ರಾರ್ಥನೆಗೆ ಫಲ ಸಿಗದಿದ್ರೂ ಪ್ರಯತ್ನಕ್ಕೆ ಫಲ ಸಿಗಲಿದೆ ಎಂದ ಸಿದ್ಧಾಂತವನ್ನ ಬಲವಾಗಿ ನಂಬಿರುವ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದಿದ್ದಾರೆ. ಇಂದಲ್ಲ ನಾಳೆ ನಾನು ಕರ್ನಾಟಕದ ಸಿಎಂ ಆಗೇ ಆಗ್ತೀನಿ ಅನ್ನೋ ಭರವಸೆಯೊಂದಿಗೆ ಮತ್ತೆ ಮೌನ ದೀಕ್ಷೆ ಪಡೆದಿದ್ದಾರೆ. ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಡಿಕೆ ಶಿವಕುಮಾರ್ ತಟಸ್ಥವಾಗಿದ್ರೂ ಭೂಮಿಯೊಳಗಿನ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದಾರೆ. ಈ ಅಗ್ನಿ ಜ್ವಾಲೆಯನ್ನ ಹೈಕಮಾಂಡ್ ಹೇಗೆ ತಣಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.